ಕರ್ನಾಟಕದಲ್ಲಿ ಇವತ್ತು ನೋಡ್ತಿದ್ದೀವಿ, ಕಾನೂನು ಸುವ್ಯವಸ್ಥೆ ಅಧಿಕಾರ ಹಿಡಿತ ಕೈತಪ್ಪಿ ಹೋಗಿದೆ. ಇವತ್ತು ನೀವುಗಳು ಮಾಡ್ತಿರುವಂಥ ಒಂದು ಈ ಕೆಲಸದಿಂದ ಈ ತೊಂದರೆ ಅನುಭವಿಸ್ತಾ ಇದ್ದೀವಿ. ಎರಡೂ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗುದ್ದಾಟದಿಂದ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ. ಅಧಿಕಾರಿಗಳ ಮೇಲೆ ಯಾವುದೇ ಕಂಟ್ರೋಲ್ ಇಲ್ಲ. ನಾನು ಮೊನ್ನೆಯಲ್ಲಿ ನೋಡ್ತಾ ಇದ್ದೆ, ಎಲ್ಲ ಮಾಧ್ಯಮಗಳಲ್ಲಿ ಏನು ನಮ್ಮ ಇಲ್ಲಿ ಮರ್ಡ್ರ್ ಮಾಡಿ ಅವರು ಜೀವಾವಧಿ ಶಿಕ್ಷೆಗೆ ಒಳಗಾದವರು, ಇಲ್ಲಿಯ ರೇಪಿಸ್ಟು, ಅಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದವನು, ಇಲ್ಲಿ ಹಲವಾರು ಕಳ್ಳತನ ಮಾಡಿ ಅಥವಾ ಅವನು ಕೇಡಿಯಾಗಿ ಒಳಗಿದ್ದವನು ಜೈಲಿನ ಒಳಗೆ ಅವನು ಡ್ಯಾನ್ಸ್ ಮಾಡುವಂಥದ್ದು, ಅವನ ಎದುರುಗಡೆ ಬ್ರಾಂಡಿ ಬಾಟ್ಲಿ ಇರುವಂಥದ್ದು, ಇಸ್ಪಿಟ್ ಟೇಬಲ್ ಇರುವಂಥದ್ದು ನೋಡಿದಾಗ ಇಲ್ಲಿ ಅಧಿಕಾರ ಹಿಡಿತ ಕೈತಪ್ಪಿ ಹೋಗಿಬಿಟ್ಟಿದೆ ಅನಿಸಿದೆ. ಕರ್ನಾಟಕದಲ್ಲಿ ಇವತ್ತು ನೋಡ್ತಿದ್ದೀವಿ, ಕಾನೂನು ಸುವ್ಯವಸ್ಥೆ ಅಧಿಕಾರ ಹಿಡಿತ ಕೈತಪ್ಪಿ ಹೋಗಿದೆ. ಕಾರಣ ಏನಾಗಿದೆ ಅಂದರೆ ಇವರ ಒಳಗಿನ ಹಲವಾರು ಏನು ದೊಂಬರಾಟಗಳಿಂದ ಅದು ಆಗಿಬಿಟ್ಟಿದೆ. ಇವತ್ತೇನಾದರೂ ಇದೇ ಥರ ಬಿಟ್ಟರೆ ಒಳಗಡೆನೇ ಒಂದು ಮಾಫಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ, ಒಳಗಡೆನೇ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿದೆ, ಒಳಗಡೆನೇ ಅಂಡರ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸರ್ಕಾರಕ್ಕಾದರೂ ನಾನು ಹೇಳ್ತೇನೆ, ಇವತ್ತು ನೀವುಗಳು ಮಾಡ್ತಿರುವಂಥ ಒಂದು ಈ ಕೆಲಸದಿಂದ ಈ ತೊಂದರೆ ಅನುಭವಿಸ್ತಾ ಇದ್ದೀವಿ. ಇದನ್ನು ಸರ್ಕಾರ ಕೂಡಲೇ ಅದನ್ನು ಸೀರಿಯಸ್ ತೊಗೊಳ್ಬೇಕು. ಏನು ಅಲ್ಲಿ ಒಳಗಡೆ ಇದ್ದಾರಲ್ಲ, ಇವತ್ತೇನು ಪರಪ್ಪನ ಅಗ್ರಹಾರದಲ್ಲಿದ್ದಾರಲ್ಲ, ಆ ಕೇಸ್ಗಳ ಯಾರು ಕೈದಿಗಳನ್ನು ಇವತ್ತು ನೆನ್ನೆಯಿಂದ ಟಿ ವಿಲಿ ನೋಡಿದೆ, ಇಬ್ಬರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳ್ತೀರಿ. ಅಷ್ಟು ದೊಡ್ಡ ಒಂದು ಆ ಗ್ಯಾಂಗ್ನಲ್ಲಿ ಆ ಒಂದು ಬ್ರೇಕ್ ಡ್ಯಾನ್ಸು, ಆ ಒಂದು ಪಾರ್ಟಿ ಮಾಡಬೇಕಾದ್ರೆ ಇಬ್ಬರಿಂದ ಆಗಿದ್ದಲ್ಲ. ಇದು ಸಂಪೂರ್ಣ ಒಳಗಿನ ಆಡಳಿತ ವ್ಯವಸ್ಥೆ ನಿಷ್ಕ್ರಿಯಗೊಳ್ತಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದೆ ಇದ್ದರೆ ಇದು ಮತ್ತೆ ಎಂಟೈರ್ ಕರ್ನಾಟಕಕ್ಕೆ ರೌಡಿಗಳು ಒಳಗಡೆಯಿಂದ ಮಾನಿಟರ್ ಮಾಡೋ ವ್ಯವಸ್ಥೆ ಬರುತ್ತೆ ಅಂತ ಹೇಳ್ತೇನೆ. ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂದರೆ ಒಂದು ಥರ ಅವರವರ ಒಳಗಿನ ಡೋಲಾಯಮಾನ, ವಿಶೇಷವಾಗಿ ಎರಡೂ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗುದ್ದಾಟದಿಂದ ಎಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ. ಇವತ್ತು ನೀವು ನೋಡ್ತೀರಿ, ಜಾತಿಗಳನ್ನು ಎತ್ಕಟ್ಟುವಂಥದ್ದು, ಧರ್ಮಗಳನ್ನು ಎತ್ಕಟ್ಟುವಂಥದ್ದು ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ ಅಂತ ಹೇಳ್ತೇನೆ. ಅದರಿಂದ ಏನಾಗಿದೆ, ಆಡಳಿತದ ವ್ಯವಸ್ಥೆ ನಾನು ಒಬ್ಬನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರೆ, ಮುಖ್ಯಮಂತ್ರಿಗಳು ಇನ್ನೊಬ್ರಿಗೆ ಹೇಳ್ತಾರೆ, PWD ಮಿನಿಸ್ಟ್ರ್ ಇನ್ನೊಬ್ರಿಗೆ ಹೇಳ್ತಾರೆ, ಇನ್ನು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮಗ ಇನ್ನೊಂದು ಥರ ಮಾತಾಡ್ತಾರೆ. ಟೋಟಲಿ ಏನಾಗಿದೆ ಅಂದರೆ ಯಾರ ಮೇಲೂ ಯಾರಿಗೂ ಇಡ್ತಾ ಇಲ್ಲ ಸರ್. ಮೊನ್ನೆ ಕಬ್ಬು ಬೆಳೆಗಾರರ ಒಂದು ಸಮಾವೇಶ ನೋಡಿದ್ವು ನಾವು. ಅಲ್ಲಿ ನಡೆದಂಥ ವಾತಾವರಣಗಳೆಲ್ಲ ಭಾಳ ಒಂದು ಥರ ಸಂಪೂರ್ಣ ಆಡಳಿತ ಕುಸಿದು ಹೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಅಧಿಕಾರಿಗಳ ಮೇಲೆ ಯಾವುದೇ ಕಂಟ್ರೋಲ್ ಇಲ್ಲದೆ ಕಾರಣ ನಾಳೆ ಯಾರು ಮುಖ್ಯಮಂತ್ರಿ ಆಗ್ತಾರಾ, ನಾಳೆ ನನ್ನ ಮಿನಿಸ್ಟ್ರಿ ಚೇಂಜ್ ಆಗುತ್ತಾ, ಇದು ಎಲ್ಲ ಅಧಿಕಾರಿಗಳಲ್ಲಿದೆ. ಇವರ ಮಿಸ್ಟೇಕಿಂದ ಈ ಥರ ಆಗಿದೆ ಅಂತ ಹೇಳ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.